ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಮತ್ತೊಂದು ಸೂಪರ್ ಆಗಿರೋ ಕತೆ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಕತೆ ಹೆಸರು ರೂಪವತಿ ಭಾಗ 1. ಕತೆ ಒಂಥರ ಸಖತ್ ಇಂಟರೆಸ್ಟಿಂಗ್ ಆಗಿದೆ. ಕೊನೆಗಂಟ ನೋಡಿ. ತನ್ನ ಆಸೆಗಳನ್ನ ತೀರಿಸಿಕೊಳ್ಳೋಕೆ ಆಗದೆ ಆಕೆ ಏನೇನು ಮಾಡಿದ್ಲು ಅಂತ ಈ ಕತೆಯಲ್ಲಿ ತಿಳ್ಕೊಳ್ಳಿ. ನಾನಿತ್ಯಾಕೆ ನಿಮಗೆ ಈ ಕತೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕತೆಯಲ್ಲಿ ನಡೆಯೋ ಘಟನೆಗಳು ಏನಾದ್ರೂ ನಿಮ್ಮ ಲೈಫ್ನಲ್ಲೂ ಎದುರಾದ್ರೆ ನೀವು ಅಲರ್ಟ್ ಆಗಿರಬಹುದು. ಹಾಗೇನೆ ಈ ಕತೆಯಲ್ಲಿ ಬರೋ ಕ್ಯಾರೆಕ್ಟರ್ಗಳ ತರಹದ ಜನ ನಿಮ್ಮ ರಿಯಲ್ ಲೈಫ್ನಲ್ಲಿ ಸಿಕ್ಕರೆ ಅವರ ಜೊತೆನೂ ಸ್ವಲ್ಪ ಹುಷಾರಾಗಿ ಇರಲಿ ಅಂತ ನಿಮಗೊಂದು ಜಾಗೃತಿ ಮೂಡಿಸೋಕೆ ಈ ಕತೆ ಹೇಳ್ತಾ ಇದ್ದೀನಿ. ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನನ್ನ ಹೆಸರು ರೂಪ. ನಮ್ಮ ಮನೇಲಿ ಅಪ್ಪ, ಅಮ್ಮ, ಇಬ್ಬರು ತಂಗಿಯಂದಿರು ಮತ್ತೆ ಒಬ್ಬ ತಮ್ಮ ಇದ್ದಾರೆ. ಆವಾಗ ನನಗೆ 18 ವರ್ಷ, PUC ಓದ್ತಾ ಇದ್ದೆ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ 5 ಅಡಿ 3 ಇಂಚು ಹೈಟು, ಅಪ್ಸರೆಯ ತರಹ ಇರೋ ಮೈಕಟ್ಟು. ನನಗೆ ಕಾವ್ಯ ಅಂತ ಒಬ್ಬಳು ಫ್ರೆಂಡ್ ಇದ್ದಳು. ಅವಳು ನನಗಿಂತ 1 ವರ್ಷ ದೊಡ್ಡವಳು. ಅವಳಿಗೆ ಇಂಥ ವಿಷಯಗಳಲ್ಲೇ ಆಸೆ ಜಾಸ್ತಿ. ಯಾವಾಗ್ಲೂ ನನ್ನ ನೋಡಿ ಏನೇ ನೀನು ಇಷ್ಟೊಂದು ಸಖತ್ತಾಗಿದ್ದೀಯಾ ಅಂತ ಇರೋಳು. ಆಗ ತಾನೇ ನಮ್ಮ ಕಾಲೇಜಿಗೆ ಒಬ್ಬರು ಹೊಸ ಸಾರ್ ಬಂದ್ರು. ಅವರ ಹೆಸರು ಚಂದನ್ ಅಂತ. ನೋಡೋಕೆ ಸಖತ್ ಹ್ಯಾಂಡ್ಸಮ್ ಆಗಿದ್ರು. ನಮ್ಮ ಕ್ಲಾಸಿನ ಹುಡುಗಿಯರಿಗೆಲ್ಲ ಅವರೇ ಕ್ರಶ್ ಆಗ್ಬಿಟ್ಟಿದ್ರು. ಅವರು ಕ್ಲಾಸಿಗೆ ಬಂದ್ರೆ ಸಾಕು, ಎಲ್ಲರೂ ಕಣ್ಣು ಮಿಟುಕಿಸದೆ ಹಂಗೆ ನೋಡ್ತಾ ಇದ್ವಿ. 1 ವಾರ ಆದ್ಮೇಲೆ ನನ್ನ ಫ್ರೆಂಡ್ ಹೇಳಿದ್ಲು, ಏನೇ ಚಂದನ್ ಸಾರ್ ಯಾವಾಗಲೂ ನಿನ್ನನ್ನೇ ನೋಡ್ತಾ ಇರ್ತಾರೆ ಅಂತ. ನಾನು ಫಸ್ಟ್ ನಂಬಲಿಲ್ಲ. ಆಮೇಲೆ 1-2 ದಿನ ನಾನೇ ಗಮನಿಸಿದಾಗ ಅವಳು ಹೇಳಿದ್ದು ನಿಜ ಅನಿಸ್ತು. ನನಗಂತೂ ಒಳಗೊಳಗೆ ಸಖತ್ ಖುಷಿ ಆಯ್ತು. ಅವರ ಮನೆ ನಮ್ಮ ಮನೆಗಿಂತ 2 ಮನೆ ಬಿಟ್ಟು ಅಷ್ಟೇ ಇತ್ತು. ಮನೇಲಿ ಒಬ್ಬರೇ ಇರೋದು. ಅವರಿಗೆ ಒಂದು 25 ವರ್ಷ ವಯಸ್ಸಿರಬಹುದು ಅಷ್ಟೇ. ಅವರು ಸಿಕ್ಕಾಗಲೆಲ್ಲ ನನಗೆ ಒಂಥರ ನಾಚಿಕೆ ಆಗ್ತಾ ಇತ್ತು. ಒಂದು ದಿನ ಕ್ಲಾಸ್ ರೂಮ್ ಎಲ್ಲ ಗಲೀಜಾಗಿದೆ ಅಂತ ಸಾರ್ ನನ್ನನ್ನೇ ಕ್ಲೀನ್ ಮಾಡೋಕೆ ಹೇಳಿದ್ರು. ಕ್ಲಾಸ್ ಮುಗಿದ್ಮೇಲೆ ಎಲ್ಲರೂ ಹೊರಟು ಹೋದ್ರು. ನನ್ನ ಫ್ರೆಂಡ್ ಇರಮ್ಮ ಅಂದ್ರೂ ಇರದೆ ಹೊರಟು ಹೋದ್ಲು. ಸಾರ್ ಮಾತ್ರ ಕ್ಲೀನ್ ಮಾಡಿ ಮುಗಿಸಿ ಕೀ ತಂದು ಕೊಡು ಅಂತ ಹೇಳಿದ್ರು. ಎಲ್ಲರೂ ಹೋದ ಮೇಲೆ ನಾನು ಕ್ಲಾಸ್ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ಯಾರೂ ಇರಲಿಲ್ಲ, ಸುತ್ತಲೂ ಸೈಲೆನ್ಸ್. ಅಷ್ಟರಲ್ಲಿ ಸಾರ್ ಒಳಗಡೆ ಬಂದ್ರು. ನನ್ನನ್ನೇ ನುಂಗಿ ಬಿಡೋ ತರಹ ನೋಡ್ತಾ ಇದ್ರು. ನಾನು ಅಷ್ಟಾಗಿ ಗಮನಿಸಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಹತ್ತಿರ ಬಂದು ಕೂಗಿದ್ರು. ಹೇಳಿ ಸಾರ್ ಅಂದೆ. ನಿನಗೆ ಕ್ಲೀನ್ ಮಾಡೋಕೆ ಹೇಳಿ ತೊಂದರೆ ಕೊಟ್ಟನ ಅಂದ್ರು. ಇಲ್ಲ ಸಾರ್ ಅಂದೆ. ಅಷ್ಟರಲ್ಲಿ ನನ್ನ ಕೈ ಹಿಡ್ಕೊಂಡು ನೋಡು ನಿನ್ನ ಕೈ ಹೆಂಗೆ ಕೆಂಪಗಾಗಿದೆ ಅಂದ್ರು. ನಾನು ಗಾಬರಿಯಾಗಿ ಆ ಕಡೆ ಈ ಕಡೆ ನೋಡ್ದೆ. ಯಾರೂ ಇರಲಿಲ್ಲ. ಯಾರೂ ಇಲ್ವಲ್ಲ ಅಂತ ಅವರು ನನ್ನ ಕೆನ್ನೆಯ ಮೇಲೆ ಕೈಗಿಟ್ರು. ನಾನು ಕಣ್ಣು ಮುಚ್ಚಿಕೊಂಡೆ. ರೂಪ, ನಿನ್ನನ್ನ ಹಂಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಂತ ಮೆಲ್ಲಗೆ ನನ್ನ ತುಟಿಗೆ ತುಟಿ ತಾಗಿಸಿದ್ರು. ನಾನು ಸ್ವಲ್ಪ ಹಿಂದೆ ಸರಿದೆ. ನಿನಗೊಂದು ಮಾತು ಹೇಳ್ತೀನಿ, ನನಗಂತೂ ನೀನೇ ಅಂದ್ರೆ ಇಷ್ಟ, ನಿನ್ನನ್ನೇ ಮದುವೆ ಆಗ್ತೀನಿ ಅಂದ್ರು. ಅಯ್ಯೋ, ಅದೆಲ್ಲ ನನಗೆ ಗೊತ್ತಿಲ್ಲ ಸಾರ್ ಅಂದೆ. ಒಂದು ಮಾತು ಹೇಳು, ನಿನಗೆ ನಾನು ಇಷ್ಟನಾ ಇಲ್ವಾ ಅಂದ್ರು. ನಾನು ಮೆಲ್ಲಗೆ ನಕ್ಕೆ. ನನಗೇನೋ ಒಂಥರ ಹೊಸ ಫೀಲಿಂಗ್ ಆಗ್ತಾ ಇತ್ತು. ನನ್ನ ಮುಖವನ್ನ ಅವರ ಕೈಗೆ ತಗೊಂಡು ನನ್ನ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿದ್ರು. ಆ ಕಣ್ಣಲ್ಲಿ ಏನೋ ಒಂದು ತರಹದ ನಶೆ ಇತ್ತು. ಸಾರ್, ನಮ್ಮ ಮದುವೆ ಆಗಲ್ಲ, ನಮ್ಮ ಜಾತಿನೇ ಬೇರೆ ಅಂದೆ. ಅದಕ್ಕೇನು ತೊಂದರೆ ಇಲ್ಲ, ನಾನು ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಜೊತೆ ಬಂದ್ಬಿಡು ಅಂದ್ರು. ನಾನು ಬರಲ್ಲ ಸಾರ್, ನಮ್ಮ ಅಪ್ಪ ಅಮ್ಮ ಸತ್ತು ಹೋಗ್ತಾರೆ ಅಂದೆ. ಆ ಮಾತು ಕೇಳಿ ಅವರು ಸುಮ್ಮನಾದ್ರು. ನಾನು ಹೋಗ್ತಾ ಹಂಗೆ ವಾಪಸ್ ಬಂದು ನನಗೂ ನೀವಂದ್ರೆ ಇಷ್ಟನೇ ಅಂತ ಗಟ್ಟಿಯಾಗಿ ಒಂದ್ಸಲ ಹಗ್ ಮಾಡ್ಕೊಂಡು ಮನೆಗೆ ಓಡಿ ಬಂದ್ಬಿಟ್ಟೆ. ರಾತ್ರಿ ಊಟ ಮಾಡಿ ಮಲಗಿದಾಗ ಕಾಲೇಜಿನಲ್ಲಿ ನಡೆದಿದ್ದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸಾರ್ ತುಂಬಾ ಒಳ್ಳೆಯವರು, ನನ್ನನ್ನ ಇಷ್ಟಪಟ್ಟಿದ್ದಾರೆ ನಿಜ. ಆದ್ರೆ ನಾನು ಮದುವೆ ಆಗೋಕೆ ಆಗಲ್ಲ, ಯಾಕಂದ್ರೆ ನಮ್ಮ ಜಾತಿ ಬೇರೆ. ನನಗೆ ನಮ್ಮಪ್ಪ ಅಂದ್ರೆ ಪ್ರಾಣ. ಅವರಿಗೆ ಬೇಜಾರು ಮಾಡೋಕೆ ಇಷ್ಟ ಇರಲಿಲ್ಲ. ಆದ್ರೂ ಸಾರ್ ಕೊಟ್ಟ ಮುದ್ದು ನೆನಪಾಗ್ತಾ ಇತ್ತು. ಒಂಥರ ಮೈಯೆಲ್ಲ ಮತ್ತೇರಿದ ಹಾಗೆ ಆಗ್ತಿತ್ತು. ನಾವಿಬ್ಬರೂ ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇರೋದ್ರಿಂದ ಇದ್ರಲ್ಲೇನೂ ತಪ್ಪಿಲ್ಲ ಅನ್ಸೋಕೆ ಶುರುವಾಯ್ತು. ಆಮೇಲೆ ಸಾರ್ ಯಾವಾಗಲೂ ಸಿಕ್ಕಾಗಲೆಲ್ಲ ಮದುವೆ ಆಗೋಣ ಅಂತ ಕೇಳ್ತಾನೆ ಇದ್ರು. ಆದ್ರೆ ನಾನು ಒಪ್ತಿರಲಿಲ್ಲ. ಒಂದು ದಿನ ನಾನು ಕಪ್ಪು ಬಣ್ಣದ ಚೂಡಿದಾರ್ ಹಾಕೊಂಡು ಕಾಲೇಜಿಗೆ ಹೋಗಿದ್ದೆ. ಸಾರ್ ನನ್ನನ್ನೇ ಆಸೆಗಣ್ಣಿಂದ ನೋಡ್ತಾ ಇದ್ರು. ಕ್ಲಾಸ್ ಮುಗಿದ್ಮೇಲೆ ಒಂದ್ಸಲ ಸ್ಟೋರ್ ರೂಮ್ಗೆ ಬಾಯ್ ಅಂತ ಸನ್ನೆ ಮಾಡಿ ಹೋದ್ರು. ಯಾರ ಕಣ್ಣಿಗೂ ಬೀಳದೆ ನನ್ನನ್ನ ಅಲ್ಲಿಗೆ ಕರೆದಿದ್ರು. ನಾನು ಒಂದು ಬುಕ್ ತಗೊಂಡು ಒಳಗಡೆ ಹೋದೆ.
ಸಾರ್ ತಕ್ಷಣ ನನ್ನ ಹತ್ತಿರ ಎಳ್ಕೊಂಡು ನನ್ನ ಮುಖಕ್ಕೆಲ್ಲ ಮುತ್ತು ಕೊಡೋಕೆ ಶುರು ಮಾಡಿದ್ರು. ಅಬ್ಬಾ, ಎಷ್ಟು ಚೆನ್ನಾಗಿತ್ತು ಅಂದ್ರೆ ನನಗೇನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಿರಲಿಲ್ಲ. ಸಾರ್ ಏನೇ ಮಾಡಿದ್ರು ನಾನು ಬೇಡ ಅನ್ನಲೇ ಇಲ್ಲ. ನನ್ನನ್ನ ಅವರ ಮಡಿಲಲ್ಲಿ ಕೂರಿಸ್ಕೊಂಡು ಕಿಸ್ ಮಾಡ್ತವ ಹೆಂಗೆ ಅನಿಸ್ತಿದೆ ಅಂತ ಕೇಳಿದ್ರು. ನಾನು ಏನೂ ಮಾತಾಡ್ದೆ ಸಾರ್ಗೆ ವಾಪಸ್ ಕಿಸ್ ಕೊಟ್ಟೆ. 5 ನಿಮಿಷ ಆದ್ಮೇಲೆ ನಾನು ಹೊರಗಡೆ ಬಂದ್ಬಿಟ್ಟೆ. ಆದ್ರೆ ಯಾವಾಗಲೂ ಸಾರ್ ಮಾಡಿರೋ ಆ ಪ್ರೀತಿಯೇ ನೆನಪಾಗ್ತಿತ್ತು. ಅವಾಗ ಅನಿಸ್ತು, ಮದುವೆ ಆಗ್ದೇ ಇದ್ರೂ ಪರವಾಗಿಲ್ಲ, ಸಾರ್ ಏನೇ ಮಾಡಿದ್ರು ಬೇಡ ಅನ್ನಬಾರದು ಅಂತ. ಅವರು ಯಾವಾಗಲೂ ಒಂದ್ಸಲ ನನ್ನ ರೂಮ್ಗೆ ಬಾ ಅಂತ ಕರೀತಾ ಇದ್ರು. ಆದ್ರೆ ನಾನು ಯಾವತ್ತೂ ಹೋಗಿರಲಿಲ್ಲ. 1 ವಾರ ಆದ್ಮೇಲೆ ನನ್ನ ಬರ್ತ್ಡೇ ಬಂತು. ಬೆಳಗ್ಗೆನೇ ಎದ್ದು ತಲೆಗೆ ಸ್ನಾನ ಮಾಡಿ ಬೆಡ್ರೂಮ್ ಕನ್ನಡಿಲಿ ನನ್ನನ್ನ ನಾನೇ ನೋಡ್ಕೊಂಡೆ. ಕನ್ನಡಿಲಿ ನೋಡಿದ್ರೆ ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೆ. ನನ್ನ ನಾನೇ ನೋಡಿ ಮುರಿಬಿದ್ದು ಹೋದೆ. ಆಮೇಲೆ ಹೊಸ ಲಂಗ ದಾವಣಿ ಹಾಕೊಂಡು ಬಂದೆ. ಅಮ್ಮ ತಿಂಡಿ ಕೊಟ್ಲು. ಅಪ್ಪನ ಹತ್ತಿರ ಹೋಗಿ ಕಾಲು ಮುಗಿದು ಆಶೀರ್ವಾದ ತಗೊಂಡೆ. ನನ್ನ ನೋಡಿ ಅವರಿಗೆ ತುಂಬಾ ಖುಷಿ ಆಯ್ತು. ಹತ್ತಿರ ತಗೊಂಡು ಬರ್ತ್ಡೇ ವಿಶ್ ಮಾಡಿದ್ರು. ಆಮೇಲೆ ನಾನು ಕಾಲೇಜಿಗೆ ಹೋದೆ. ಎಲ್ಲರಿಗೂ ಚಾಕೊಲೇಟ್ ಹಂಚಿದೆ. ನನ್ನ ಫ್ರೆಂಡ್ ಇವತ್ತು ಕಾಲೇಜಿಗೆ ಬಂದಿರಲಿಲ್ಲ. ಪ್ರಿನ್ಸಿಪಾಲ್ ಸಾರ್ಗೂ ಚಾಕೊಲೇಟ್ ಕೊಟ್ಟೆ. ಆಮೇಲೆ ಸ್ಟಾಫ್ ರೂಮ್ಗೆ ಹೋಗಿ ಅಲ್ಲೂ ಎಲ್ಲರಿಗೂ ಕೊಟ್ಟೆ. ಆದ್ರೆ ಚಂದನ್ ಸಾರ್ ಬಂದಿರಲಿಲ್ಲ. ಒಬ್ಬರು ಮೇಡಮ್ ಮಹಾಲಕ್ಷ್ಮಿ ತರಹ ಇದೆಯಮ್ಮ ಅಂದ್ರು. ಇನ್ನು ಕೆಲವರು ನನ್ನನ್ನೇ ಕಣ್ಣಲ್ಲೇ ಕಚ್ಚಿ ತಿನ್ನೋ ಹಾಗೆ ನೋಡ್ತಾ ಇದ್ರು. ನಾನು ಹೊರಗಡೆ ಬಂದ್ಬಿಟ್ಟೆ. ಮಧ್ಯಾಹ್ನ ಮನೆಗೆ ಹೋದೆ. ಅಮ್ಮ ನನಗೋಸ್ಕರ ಚಿತ್ರಾನ್ನ ಮತ್ತೆ ಪಾಯಸ ಮಾಡಿದ್ಲು. ನಾನು ಹೊಟ್ಟೆ ತುಂಬಾ ತಿಂದೆ. ಅಮ್ಮ ಆಮೇಲೆ ಮಲಗಿಕೊಂಡ್ಲು. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಆ ಚಿತ್ರಾನ್ನ ಮತ್ತೆ ಪಾಯಸ ತಗೊಂಡು ಹೊರಟೆ. ಹೋಗೋ ದಾರಿಯಲ್ಲೇ ಚಂದನ್ ಸಾರ್ ಮನೆ ಇತ್ತು. ಸಾರ್ ಇವತ್ತು ಕಾಲೇಜಿಗೆ ಬಂದಿಲ್ವಲ್ಲ ಅಂತ ಹಂಗೆ ಮನೆ ಕಡೆ ನೋಡ್ದೆ. ಬಾಗಿಲಿಗೆ ಬೀಗ ಹಾಕಿರಲಿಲ್ಲ. ಸರಿ ಅಂತ ಒಳಗಡೆ ಹೋದೆ. ಸಾರ್ ಮಲಗಿದ್ರು. ಏನಾತು ಸಾರ್ ಅಂತ ಕೇಳ್ದೆ. ಏನಿಲ್ಲಪ್ಪ, ಒಂಥರ ಸುಸ್ತು ಅಂದ್ರು. ನನ್ನನ್ನ ಹಂಗೆ ನೋಡ್ತಾನೇ ಇದ್ರು. ಏನೇ ಇವತ್ತು ಇಷ್ಟೊಂದು ದೇವತೆ ತರಹ ಕಾಣ್ತಾ ಇದೀಯಾ ಅಂದ್ರು. ನನಗೆ ನಾಚಿಕೆ ಆಯಿತು. ಹತ್ತಿರ ಬಾ ಅಂದ್ರು. ಹೋದೆ. ದಣಿಯೋವರೆಗೂ 5 ನಿಮಿಷ ನನ್ನನ್ನೇ ನೋಡ್ತಾ ಇದ್ರು. ಐ ಲವ್ ಯು ಅಮ್ಮು ಅಂದ್ರು. ನಾನು ಕಣ್ಣೀರು ಹಾಕ್ತಾ ಐ ಲವ್ ಯು ಟು ಸಾರ್ ಅಂದೆ. ಯಾಕೆ ಅಳ್ತಾ ಇದ್ದೀಯಾ ಅಂದ್ರು. ನಾನು ನಿಮ್ಮನ್ನ ಮದುವೆ ಆಗೋಕೆ ಆಗಲ್ವಲ್ಲ ಸಾರ್ ಅಂತ ಹೇಳ್ದೆ. ನಮ್ಮ ಅಪ್ಪನ ಬಗ್ಗೆ ನಿಮಗೂ ಗೊತ್ತಲ್ವಾ ಅಂದೆ. ಗೊತ್ತು ಬಿಡಮ್ಮ ಅಂದ್ರು. ಸಾರ್ ಕೂಡ ಬೇಜಾರಲ್ಲೇ. ಆದ್ರೆ ನೀವು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತೀರಾ ಅಂದೆ. ಅಷ್ಟೇ ಸಾರ್ ನನ್ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತುಗಳ ಮಳೆ ಕರೆಸಿದ್ರು. ಬರ್ತ್ಡೇ ಅಂತ ಸಾರ್ಗೂ ಚಾಕೊಲೇಟ್ ಕೊಟ್ಟೆ. ಅವಾಗಲೇ ನನಗೆ ನೆನಪಾಗಿದ್ದು ಸಾರ್ ಬೆಳಗ್ಗಿಂದ ಏನೂ ತಿಂದಿಲ್ಲ ಅಂತ. ನನ್ನ ಫ್ರೆಂಡ್ಗೆ ಅಂತ ತಂದಿದ್ದ ಚಿತ್ರಾನ್ನ ಮತ್ತೆ ಪಾಯಸವನ್ನ ಸಾರ್ಗೆ ನಾನೇ ಕೈಯಾರೆ ತಿನ್ನಿಸಿದೆ. ಸಾರ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ತಿಂದಾದ್ಮೇಲೆ ಮತ್ತೆ ನನಗೆ ಗಿಫ್ಟ್ ಇಲ್ಲವಾ ಅಂತ ಕೇಳ್ದೆ. ಇದೆ ಅಂದ್ರು. 1 ಬೆಳ್ಳಿಯ ಚೈನ್ ತಗೊಂಡು ನನ್ನ ಕರಳಿಗೆ ಹಾಕಿದ್ರು. ಇದನ್ನೇ ತಾಳಿ ಅನ್ಕೊಂಡು ನಿನ್ನ ಕೊರಳಿಗೆ ಹಾಕ್ತಾ ಇದ್ದೀನಿ ಅಂದ್ರು. ನಾನು ಅವರನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡೆ. ಸಾರ್ ನನ್ನನ್ನ ಎತ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿದ್ರು. ಸಾರ್ ಏನೇ ಮಾಡಿದ್ರು ನಾನು ತಡೆಯೋಕೆ ಹೋಗ್ಲಿಲ್ಲ. ಹೆಂಗೂ ಮದುವೆ ಆಗೋಕೆ ಆಗಲ್ಲ. ಕನಿಷ್ಠ ಅವರ ಪ್ರೀತಿಯನ್ನಾದ್ರೂ ಪೂರ್ತಿಯಾಗಿ ಪಡ್ಕೊಳ್ಳೋಣ ಅನ್ಸಿತು. ಅಬ್ಬಾ ಅಮ್ಮು ಎಷ್ಟು ಸಖತ್ತಾಗಿದ್ದೀಯಾ ನೀನು ಅಂತ ಕಿಸ್ ಮಾಡ್ತಾ ಇದ್ರು. ನನಗಂತೂ ಸ್ವರ್ಗದಲ್ಲೇ ತೇಲಾಡಿದ ಹಾಗೆ ಆಗ್ತಿತ್ತು. ಎಲ್ಲ ಆದ್ಮೇಲೆ ನನ್ನ ಗಿಫ್ಟ್ ಹೆಂಗಿತ್ತು ಅಮ್ಮು ಅಂದ್ರು. ತುಂಬಾ ಚೆನ್ನಾಗಿತ್ತು ಸಾರ್ ಅಂದೆ. 10 ನಿಮಿಷ ಆದ್ಮೇಲೆ ಎದ್ದು ಬಟ್ಟೆನೆಲ್ಲ ಸರಿ ಮಾಡ್ಕೊಂಡು ಸಾರ್ಗೆ ಬೈ ಹೇಳಿ ಮನೆಗೆ ಬಂದೆ. ಮನೇಲಿ ಅಮ್ಮ ಇನ್ನೂ ಮಲಗೇ ಇದ್ಲು. ನಾನು ಹೋಗಿ ತಣ್ಣಗೆ ಸ್ನಾನ ಮಾಡಿ ಮಲಗಿಕೊಂಡೆ. ನನಗೆ ಸಾರ್ ಜೊತೆ ಕಳೆದ ಆ ಕ್ಷಣಗಳೇ ನೆನಪಾಗ್ತಾ ಇತ್ತು. ಮೈಯೆಲ್ಲ ಒಂಥರ ವಿಪರೀತ ನೋವು ಅನಿಸ್ತಿತ್ತು. ಹಂಗೆ ಯೋಚನೆ ಮಾಡ್ತಾನೇ ನಿದ್ದೆ ಹೋಗ್ಬಿಟ್ಟೆ. ಸಾಯಂಕಾಲ ಅಮ್ಮ ಬಂದು ಎಬ್ಬಿಸಿದ್ಲು. ಆದ್ರೆ ನನ್ನ ಕೈಲಿ ಏಳೋಕೆ ಆಗ್ಲಿಲ್ಲ. ಜೋರಾಗಿ ಜ್ವರ ಬಂದ್ಬಿಟ್ಟಿತ್ತು. ರಾತ್ರಿ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ರೂ ಜ್ವರ ಕಮ್ಮಿಯಾಗಲಿಲ್ಲ. ಮಾರನೇ ದಿನ ಡಾಕ್ಟರ್ ಬಂದು ನೋಡಿ 1 ಇಂಜೆಕ್ಷನ್ ಕೊಟ್ಟು ಹೋದ್ರು. ರಾತ್ರಿನೂ ಇನ್ನೊಂದು ಇಂಜೆಕ್ಷನ್ ಮಾಡಬೇಕು. ಯಾರಾದ್ರೂ ಗೊತ್ತಿರೋರ ಕೈಲಿ ಮಾಡಿಸಿ ಅಂತ ಇಂಜೆಕ್ಷನ್ ಇಟ್ಟು ಹೋದ್ರು. ಆದ್ರೆ ನಮ್ಮ ಮನೇಲಿ ಯಾರಿಗೂ ಇಂಜೆಕ್ಷನ್ ಮಾಡೋಕೆ ಬರ್ತಿರಲಿಲ್ಲ. ಅಮ್ಮ ಯಾರನ್ನೋ ವಿಚಾರಿಸಿದಾಗ ನಿಮ್ಮ ಪಕ್ಕದ ಮನೇಲಿ ಇರೋ ಚಂದನ್ ಸಾರ್ಗೆ ಇಂಜೆಕ್ಷನ್ ಮಾಡೋಕೆ ಬರುತ್ತೆ ಅಂತ ಹೇಳಿದ್ರಂತೆ. ಅಮ್ಮ ತಕ್ಷಣ ಸಾರ್ ಮನೆ ಕಡೆ ಹೊರಟ್ಲು.
ಅದಾದ್ಮೇಲೆ ಏನಾಯ್ತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ಬಾಯ್ ಬಾಯ್.